ಸಿಲಿಕಾನ್ ಸಿಟಿಯಲ್ಲಿ ಯಮಸ್ವರೂಪಿ ಗುಂಡುಗಳು ತಾಂಡವವಾಡುತ್ತಿದ್ದು, ಈ ಸಂಬಂಧ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿಯ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. 15 ದಿನಗಳ ಒಳಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ರಸ್ತೆಯ ಗುಂಡಿಗಳನ್ನು ಮುಚ್ಚಬೇಕೆಂದು ವಾರ್ನಿಂಗ್ ಮಾಡಿದ್ದಾರೆ. ಈ ಸಂಬಂಧ ಪಾಲಿಕೆಯ ಅಧಿಕಾರಿಗಳು ತರಾತುರಿಯಲ್ಲಿ ಗುಂಡಿಗಳನ್ನು ಮುಚ್ಚುತ್ತಿದ್ದು, ಈ ಸಂಬಂಧ ಪಾಲಿಕೆಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಮಾತನಾಡಿ, ನಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಣ್ಣಿಗೆ ಎಣ್ಣೆ ಒಯ್ಕೊಂಡು ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಮೈ ಕೈಯೆಲ್ಲ ಬಗ್ಗಿಸಿ ಕೆಲಸ ಮಾಡುತ್ತೇವೆ, 100% ಕೆಲಸಕ್ಕೆ ಒತ್ತಡ ಕೊಟ್ಟು ಮಾಡುತ್ತೇವೆ ಎಂದು ಅವರು ತಮ್ಮ ಕೆಲಸದ ಹಾಗೂ ಅಧಿಕಾರಿಗಳ ಕೆಲಸದ ಬಗ್ಗೆ ಮಾತನಾಡಿದರು. ಎಲ್ಲ ಬಳಸಿ ನಾವು ಮುಗಿಸ್ತೇವೆ, ನಮಗೆ ಸಮಾಧಾನ ಆಗ್ತದೆ ಅಂತ. ಎಷ್ಟು ಪರ್ಸೆಂಟ್ ಆಗಿದೆ ಸರ್? ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ಸರ್? ಈಗ ನಾವು ಸುಮಾರು ಏನಾಗಿದೆ, ನಮ್ಮ ರಸ್ತೆ ಗುಂಡಿ ಗಮನದಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನು ಬಿಟ್ಟೇ ಜಾಸ್ತಿ ಮಾಡ್ತಾ ಇರೋದು. ಹೀಗಾಗಿ ಅಲ್ಲಿ 2500 ಉಳ್ಕೊಂಡಿತ್ತು. ಅದರಲ್ಲಿ ಕೂಡ ಸ್ವಲ್ಪ ಫಾಲ್ಸ್ ಆಗಿ ಅಂದರೆ ರೋಡ್ದು ಬೇರೆ ಬೇರೆದು ಫುಟ್ಪಾತ್ದು ಸಮಸ್ಯೆ ಎಲ್ಲ ಬಂದುಬಿಡುತ್ತೆ. ಆ ಥರ ತೊಗೊಂಡ್ರೆ ಅರೌಂಡ್ 1500 ಇಂದ ಒಂದು 1800 ಕಾಲು ಉಳಿದಿರ್ಬೋದು. ಅದೆಲ್ಲ ನಾವು ಕೊಡ್ತೇವೆ. 16-17ವರೆಗೂ ಮಾಡ್ತೀವಿ. ಸೇಮ್ ಕೂಡ 20ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. 16-17ವರೆಗೂ ಮಾಡ್ತೀವಿ ನಾವು. ಆಮೇಲೆ ನೋಡೋಣ, 17ವರೆಗೂ ಮಾಡಿ ಇನ್ನು ಬರ್ತಾ ಇರುತ್ತೆ, ಮಾಡ್ತಾ ಹೋಗ್ತೀವಿ. ಇನ್ನೆಷ್ಟು ಬ್ಯಾಲೆನ್ಸ್ ಎಷ್ಟಿದೆ ಸರ್? ಇನ್ನು ಮುಚ್ಚುವಂಥದ್ದು ಇನ್ನೆಷ್ಟು ಬ್ಯಾಲೆನ್ಸ್? ನಮ್ಮ ಲೆಕ್ಕದಲ್ಲಿ ನಮ್ಮ ಪೋರ್ಟಲ್ನಲ್ಲಿ ಬರ್ತಕ್ಕಂಥದ್ದು 2000 ಇದೆ. ಇನ್ನು 2000 ಬ್ಯಾಲೆನ್ಸ್ ಇದೆ. ಓಕೆ ಸರ್. ಒಂದು ವಿಷಯ ಸರ್,